ರಾಯರ ಭಕ್ತರ ಚಾನಲ್ಗೆ ಯಾರ್ಯಾರು ಮೊದಲನೇದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ, ಲೈಕ್ ಕೊಡೋದು ಮತ್ತು ಕಾಮೆಂಟ್ ಕೊಡೋದನ್ನು ಮರಿಬೇಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಪ್ರೋತ್ಸಾಹ ಸಿಗುತ್ತೆ, ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋದ್ರಿಂದ ನನಗೆ ಪ್ರೋತ್ಸಾಹ ಸಿಗುತ್ತೆ. ರಾಯರ ಭಕ್ತರ ಚಾನಲ್ಗೆ ಸ್ವಾಗತ, ವಿಶೇಷವಾಗಿ ರಾಯರ ಭಕ್ತರಿಗೆ ಸ್ವಾಗತ. ರಾಯರ ಭಕ್ತರ ಚಾನಲ್ನ ಉದ್ದೇಶವಾದ ರಾಯರ ಮಠಗಳ ದರ್ಶನ ಸಂಕಲ್ಪಕ್ಕೆ 4ನೇ ಮಠವಾದ ಶ್ರೀ ಹನುಮಗಿರಿ ಕ್ಷೇತ್ರ ಶ್ರೀ ರಾಯರ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಬಂದಿದ್ದೇನೆ. ರಾಯರ ಮಠದ ಒಂದು ಪರಿಚಯ ಹಾಗೂ ಶ್ರೀ ರಾಘವೇಂದ್ರ ಗುರುಗಳ ದರ್ಶನವನ್ನು ಮಾಡಿಸುತ್ತಾ ಬನ್ನಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ
ಬರ್ತೀರಿ ಸರ್? ಇಲ್ಲಿ ಚಿಕ್ಕಲ್ಸಂದ್ರದಿಂದ ಬರ್ತಾರೆ. ಓಕೆ. ಈ ಮಟ್ಟಕ್ಕೆ ಎಷ್ಟು ದಿವಸದಿಂದ ಬರ್ತಿದ್ದೀರಾ? ಸುಮಾರು ನಾನು ಇಲ್ಲಿಗೆ ಬಂದು ಒಂದು 4 ವರ್ಷ ಆಯ್ತು. 4 ವರ್ಷ. ಅವಾಗಿಂದನೂ ಬರ್ತಾ ಇದ್ದೀನಿ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಯಾವ ತರ ನೆಮ್ಮದಿ ಏನು? ಇಲ್ಲಿಗೆ ಬಂದ್ರೆ ಒಂಥರ ಮನ್ಸಿಗೆ ನೆಮ್ಮದಿ ಆಗುತ್ತೆ. ಒಂಥರ ಏನೋ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಎಲ್ಲ ಹೋಗಿ ಒಂಥರ ಪಾಸಿಟಿವ್ ಬರುತ್ತೆ. ಇಲ್ಲಿ ಅಷ್ಟು ಗಲಾಟೆ ಜನ ಆತರ ಇದು ಪ್ರಶಾಂತವಾಗಿರುತ್ತೆ. ಇಲ್ಲಿ ಏನಂದ್ರೆ ನೋಡಿ ಗುಡ್ಡ ಸೌಂಡ್ ಇದೆಲ್ಲ ನೋಡಿದ್ರೆ ಒಂದು ಎಲ್ಲೋ ಬೇರೆ ಈಗ ಶೃಂಗೇರಿ ಹೊರನಾಡು ನೀವು ಆ ಕಡೆ ಎಲ್ಲ ಹೋದ್ರೆ ವಾತಾವರಣ ಮನ್ಸಿಗೆ ಒಂಥರ ಒಳ್ಳೇದು. ಹೌದು, ಪ್ರಶಾಂತವಾಗಿದ್ದಷ್ಟು ನಮ್ಗೆ ಮನ್ಸಿಗೆ ಒಳ್ಳೇದು. ಹೌದೌದು, ಪ್ರಶಾಂತವಾಗಿರ್ಬೇಕಲ್ಲ. ಯಾವ್ದು ಬಗ್ಗೆ ನಾವೇನು ಹೇಳೋದು. ಒಂದು ನಿಮ್ಮೊಂದು ಜೀವನದಲ್ಲಿ ಏನೇನ ಆಗಿದೆಯಾ? ಒಳ್ಳೇದಾಗಿದೆ. ಅದೇ ಹೇಳ್ತಾರಲ್ಲ, ನಮ್ದಿ ಕೆಟ್ಟವರು ಇಲ್ಲವೋ ತಂದೆ ರಾಘವೇಂದ್ರವರೇ ಹೇಳ್ಬಿಟ್ಟವ್ರೆ. ನಾವೇನು ಅವ್ರು ನಮ್ದವ್ರು ಕೈ ಬಿಡಲ್ಲ. ಅವ್ರನ್ನ ಒಂದ್ಸತಿ ಲೇಟ್ ಆಗ್ಬೋದು ಅಷ್ಟೇ, ನಂಬಿಕೆ ಇರ್ಬೇಕು. ಯಾವ್ದೇ ಒಂದು ನಾವ್ ಮಾಡ್ತೀವಿ ಅಂದ್ರೆ, ನೀವು ನಾಳೆ ನಮ್ಮ ಇವತ್ ಮಲಗ್ತೀವಿ ಅಂದ್ರೆ ನಾಳೆ ಎದ್ದೇಳ್ತೀವಿ ಅನ್ನೋ ನಂಬಿಕೆ ಮೇಲೆ ಎಲ್ಲ ಮಲಗೋದು. ಸೊ ಹಂಗೇನೆ ಎಲ್ಲಾದನ್ನು ಒಂದು ಅವ್ರು ನಂಬದ್ಮೇಲೆ ಯಾವತ್ತೋ ಒಂದಿನ ಅದಕ್ಕೂ ಸಮಯ ಬರ್ಬೇಕಲ್ಲ. ಈಗ ನಾವು ಏನೋ ಕೇಳಿದ್ವಿ ಅಂದ ತಕ್ಷಣ ಆಗಿಲ್ಲ ಅಂದ್ರೆ ಅದು ನಮ್ದಲ್ಲ. ನಮ್ಮ ಕರ್ಮಗಳು ಏನಿರುತ್ತೋ ಅದೆಲ್ಲ ಮುಗಿಸಿ ಬರ್ಬೇಕು. ಒಂದ್ ಸ್ವಲ್ಪ ಬೇಗ ಮಾಡ್ಕೊಡ್ತಾರ ಅಷ್ಟೇ. ಅಷ್ಟೇ, ಇದು ನಂಬಿಕೆ ಏನಿಲ್ಲ, ನಂಬೇಕು ಅಷ್ಟೇನೆ. ಭಗವಂತನ ನಂಬೇಕು. ಬೆಳಗ್ಗೆ ಎದ್ದು ಧ್ಯಾನ ಮಾಡಬೇಕು, ಬರಬೇಕು, ಕೈ ಮುಗಿಬೇಕು. ಅದೇ ಅವ್ನ್ ಧ್ಯಾನಲ್ಲಿದ್ರೆ ಯಾರು ಕೂಡ ತಪ್ಪು ಮಾಡಕ್ ಹೋಗಲ್ಲ ಅನ್ಸುತ್ತೆ ನನ್ನ ಅನಿಸಿಕೆ. ಅವ್ನ್ ಧ್ಯಾನಲ್ಲಿದ್ರೆ ಕೆಟ್ಟ ಯೋಚನೆಗಳು ಬರಲ್ಲ, ಎಂತದ್ದು ಬರಲ್ಲ. ಅದೇ ನಾವ್ ಮಾಡಕ್ಕಿಂತ ಮುಂಚೆನೆ ಹೆಚ್ಚಿಸ್ತಾರಲ್ಲ. ಹೌದು, ನಾವು ಇವತ್ತು ಇರ್ತೀವಿ, ಇವತ್ತು ಹೆಂಗೆ ಅಂದ್ರೆ ನೆಕ್ಸ್ಟ್ ಬರೋರ್ಗೆ ನಾವು ಜಾಗ ಖಾಲಿ ಮಾಡ್ಕೊಡ್ತೀವಿ. ಬಟ್ಟೆ ಹಾಕಿದೀವಿ ಅಂದ್ರೆ ಒಂದಷ್ಟು ದಿನ ಹಾಕ್ತಿವಿ, ಬಿಸಾಕ್ತಿವಿ. ಹೌದು, ಸೊ ಅದು ಹೋಯ್ತು ಅಷ್ಟೇ, ಅದ್ರ ಕತೆ ಮುಗೀತು. ಹಿಂಗೆ ಮನುಷ್ಯನ ದೇಹನು ಹಂಗೇನೆ. ಒಂದಷ್ಟು ದಿನ ಭಗವಂತ ಬಿಟ್ಟಿರ್ತಾನೆ. ಒಳ್ಳೆ ಕೆಲಸಗಳು ಮಾಡಿ, ಒಳ್ಳೆ ಜನರಿಗೆ ಒಳ್ಳೇದ್ ಮಾಡಿ, ಕೆಟ್ಟ ಕೆಲಸ ಕಮ್ಮಿ ಮಾಡಿ ಅಂತ. ಅದು ಗೊತ್ತಿಲ್ದೇನೆ ಕೆಟ್ಟ ಕೆಲಸ ಆಗ್ಬೋದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಗೊತ್ತು ಬುದ್ಧಿ ಕೊಟ್ಟವನೇ ಅಂದ್ರೆ ನಾವು ಪ್ರತಿಯೊಂದನ್ನು ಯೋಚನೆ ಮಾಡಿ ಕೆಲಸ ಮಾಡಬೇಕು. ಕಷ್ಟ ಬಂದಾಗ ದೇವ್ರ ಹತ್ರ ಬರೋದಲ್ಲ, ಪ್ರತಿ ಸಾರಿಗೂ ಕೈ ಮುಗಿಬೇಕು, ಬರ್ಬೇಕು, ನಂಬಿಕೆ ಇಡ್ಬೇಕು. ಕಷ್ಟದಲ್ಲೂ ಬರ್ಬೇಕು, ಸುಖದಲ್ಲೂ ಬಂದ್ರೆ ಅದು ನಮ್ಗೊಂದು ಭಕ್ತಿಗೆ ಒಂದು ಅರ್ಥಪೂರ್ಣ ಬರುತ್ತೆ ಅಷ್ಟೇ. ನೀವ್ ಒಳ್ಳೇದ್ ಮಾಡ್ತಿರೋ ಇಲ್ವೋ, ಬೇರೆಯವ್ರ ಕೆಟ್ಟದ್ ಮಾಡ್ಬೇಕು. ದುಡ್ಡಿದ್ದಾಗ ಅಹಂ ತೋರ್ಸೋದು, ದುಡ್ಡಿಲ್ದಾಗ ತಲೆ ಬಗ್ಗೋದು ಅವೆಲ್ಲ ಬೇಡ, ಒಂದೇ ಸಮವಾಗಿರೋಣ. ಹೌದು. ಸೊ ಅವಾಗ ಒಂದ್ ದೇವ್ರ ಪ್ರೀತಿ ಆಗುತ್ತೆ. ಸೊ ಏನ್ ಕೊಟ್ರು ಇವ್ನು ಚೆನ್ನಾಗಿದ್ದಾನಪ್ಪ, ಕೊಡ್ದಿದ್ರು ಇವ್ನು ನನ್ನ ಹತ್ರ ಬರ್ತಿದ್ದಾನಪ್ಪ ಅನ್ನೋದು. ಈಗ ನಾವು ನೋಡಿ ಸರ್, ನಾವು ಬರೋದೇನ್ ಗೊತ್ತಾ, ಮನ್ಸು ನೆಮ್ಮದಿಗೋಸ್ಕರ ಬರೋದು. ಆಯ್ತಾ, ಭಗವಂತ ಇವತ್ತು ನಾವು ಬೆಳಗ್ಗೆ ಎದ್ದಿದೀವಿ ಅಂದ್ರೆ ಇವತ್ತಿನ ನಮ್ದು ಏನ್ ಅನ್ನೋದ್ ಋಣ ಇದೆ, ಏನ್ ಸಿಗ್ಬೇಕು ಅದು ಕೊಟ್ಟೆ ನಿಶ್ಚಯ ಆಗ್ಬಿಡಿದೆ. ನಾವ್ ಎಷ್ಟು ಏನೇ ಹಾಕಿದ್ರು ಅದು ಬರ್ಬೇಕು, ಅದೇ ನಮ್ ಪಾಲಿಗೆ ಏನ್ ಬರುತ್ತೋ ಅದು ಏನ್ ಬರುತ್ತೋ ಅದೇ ಬರೋದು. ಕೆಲವು ಸರಿ ಎಷ್ಟೋ ದುಡ್ಡು ಇರ್ಬೋದು, ಅನ್ನ ಸಿಗಲ್ಲ. ತುಂಬಾ ಇವತ್ತು ಅದನ್ನು ವೇಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಸಿಕ್ಕಾಪಟ್ಟೆ ಸುಮ್ನೆ ಟೇಸ್ಟ್ ಮಾಡೋದು, ಬಿಸಾಕೋದು, ನಾನಾ ತರ ಒಂಥರ ಹೋಗಿ ನಾನಾ ತರ ಮಾಡ್ಕೊಳೋದು. ನಿಮ್ಗೆ ಅಂದಾಂದಲೇ ನೋಡಿದೀವಿ ನಾವು. ಸುಮ್ನೆ ಹಾಕಿಸ್ಕೊಂಡ್ಬಿಡ್ದು. ಅದೇನೋ ಅಂತಾರಲ್ಲ, ಕಣ್ಣು ಬೇಕು ಅನ್ನೋದೇ, ಹೊಟ್ಟೆ ಸಾಕು ಅನ್ನೋದು ಅಲ್ವಾ? ಅದು ಮಾಡಬಾರ್ದು. ಅದೇ ವೇಸ್ಟ್ ಆಗೋದು, ಅದು ಇನ್ನೊಬ್ರಿಗಾಗುತ್ತೆ. ಎಷ್ಟೋ ಸರಿ ಈಗ ನಾವೇ ಎಷ್ಟೋ ಸರಿ ದೇವಸ್ಥಾನಕ್ಕೆ ಬರ್ತೀವಿ, ಪ್ರಸಾದಗಳು ನೋಡ್ತೀವಿ, ಈಸ್ಕೊಂತಾರೆ, ಅಲ್ಲೆಲ್ಲ ಬಿಸಾಕಿರ್ತಾರೆ. ಪ್ರಸಾದ ಇಲ್ಲಿ ಖಾಲಿ ಆಗೋಗಿರ್ತದೆ. ನಾವ್ ಮುಲಾಜೆ ಅವೆಲ್ಲ ಇನ್ನೊಬ್ರು ಪಾಪ ನಮಗ್ ಸಿಕ್ಕಿಲ್ವೇ ಗಪ್ಪಲ್ಲಿ ಇಟ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ಈಸ್ಕಲ್ದೇವ್ರೆ ಬೇಡ, ಈಸ್ಕೊಬೇಡಿ ನೀವು, ಬೇಡ ಅಂದ್ರೆ. ಎಷ್ಟೋ ಸರಿ ಜಪ್ಪಿಂದು ಬಿಟ್ಟು ದೇವಸ್ಥಾನದಲ್ಲೇ ಹಿಂಗ್ ಬಿಟ್ಟೋದ್ರೆ ನಾನೇ ಎತ್ಕೊಂಡು ತಿನ್ಕೊಂಡು ಹೋಗೋದು. ಭಗವಂತ ಯಾರ್ಯಾರ ಋಣ ಎಲ್ಲೆಲ್ಲ ಪ್ರಸಾದ ಸಿಗಕ್ಕೂ ಪುಣ್ಯ ಮಾಡಿರ್ಬೇಕು. ಅಲ್ವಾ? ಭಗವಂತ ಪ್ರಸಾದ ಸಿಗಕ್ಕೆ ಪುಣ್ಯ ಮಾಡಿರ. ಅನ್ನದ ಋಣ ನೋಡಿ ಸರ್, ಏನೇ ಇರ್ಬೋದು, ಅನ್ನೋದ್ ಋಣ ಇದೆಯಲ್ಲ, ಅದು ಮೇನ್. ಹೌದು, ನಮ್ಮ ಹತ್ರ ಕೋಟಿ ಗಟ್ಲೆ ಕೊಟ್ಟಿದ್ರು ಅನ್ನನೇ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅದೇ ಕೆಲವ್ರು ಹೇಳ್ತಾರೆ, ಅಯ್ಯೋ ನಮ್ ಕಷ್ಟ ಅಂತ. ಕಷ್ಟ ಅನ್ನೋದು ಏನಿಲ್ಲ, 3 ಹೊತ್ತು ಊಟ ನೆಮ್ಮದಿ ಇದ್ರೆ ಸಾಕು. ಅದೊಂದು ಕಷ್ಟ. ನಾನ್ ಕಾರೇ ಬೇಕು, ನನ್ ಬಂಗ್ಲೆನೇ ಬೇಕು ಅಂದ್ರೆ ಅದು ಸರಿ ಇಲ್ಲ. ಸರಿ, ಎಲ್ಲಾರು ಅವ್ರು ನಿಶ್ಚಯ ಮಾಡಿರ್ತಾರೆ. ಹೌದಷ್ಟೇ, ಕೊಡೋ ಟೈಮಲ್ಲಿ ಕೊಡ್ತಾನೆ ಅಲ್ವಾ ಅನ್ನೋ ವಿಷಯನ ಹೇಳ್ತಾ ತುಂಬಾ ವಿಸ್ತಾರವಾಗಿ ಹೇಳಿದ್ರು. ಧನ್ಯವಾದಗಳು. ಒಳ್ಳೇದಾಯ್ತು. ಥ್ಯಾಂಕ್ ಯು ಸರ್. हरि ओम।
ऋतनैवेद्यं निवेदयामि हरि ओम मधुवाताय वेदपुत्रस्य सिंहवान् मातेर्व सन्तोषदेव मधुवतो मधुवतातेवं रजः मध्योरस्तु नमितः मधुमान् सुखमावस्तु मधुमावस्तु सूर्य मातृगावो मधुनैवेद्यं निवेदयामि ओम पवस्वदिव्याय स्वारुमित्राय ब्रह्मणिव बृहस्पतिर्मधुमादाभ्य विष्णुभ्यो नमः चक्रास्नानं समर्पयामि सकलपूजार्थे अनन्तरनाथे समर्पयामि शर्करा नैवेद्यं निवेदयामि निर्याफला पुष्पायाश्च पुष्पिणी बृहस्पति प्रसूतास्तानो मुञ्चन्त्वं हासः याफला निर्याफला पुष्पायाश्च पुष्पिणी बृहस्पति प्रसूतास्तानो मुञ्चन्त्वं हासः याफला निर्याफला पुष्पायाश्च पुष्पिणी बृहस्पति प्रसूतास्तानो मुञ्चन्त्वं हासः
ಹನುಮಗಿರಿ ಕ್ಷೇತ್ರಕ್ಕೆ ಕಮಲಮ್ಮನವರು ನಿರಂತರವಾಗಿ ಇಲ್ಲಿ ಬಂದು ರಾಯರನ್ನು ನೆನೆದು ಹೋಗ್ತಿದ್ದಾರೆ. ಅವರೊಂದು ಎರಡು ಮಾತು ಕೇಳೋಣ. ಏನು ರಾಯರ ಬಗ್ಗೆ ಮತ್ತು ಮಠದ ಬಗ್ಗೆ ಏನು ಹೇಳ್ತಾರೆ ಅಮ್ಮ, ಹೇಳಿ. ರಾಯರ ಬಗ್ಗೆ ನಾವು ನಂಬಿದ್ದೀವಿ, ದಿನ ಬರ್ತೀನಿ. ನಾವು ಸುಮಾರು 5 ವರ್ಷ 6 ವರ್ಷ ಆಯಿತು ಮನೆ ಕಟ್ಕೊಂಡಿಲ್ಲಿ ಬಂದು, ಒಂದಿನೂ ಮಿಸ್ ಮಾಡಿಲ್ಲ. ಏನಂದರೆ ನಂಗೆ ತುಂಬ ನರದ ಬಗ್ಗೆ ಪ್ರಾಬ್ಲಮ್ ಇತ್ತು, ಆಪ್ರೇಷನ್ ವರೆಗೂ ಮಾಡಿಸ್ಕೋಬೇಕು ಅನ್ನೋದಿತ್ತು. ಬಂದು ರಾಯರ ಸೇವೆ ಮಾಡ್ತಾ ಇದ್ದೀನಿ. ಏನೋ ನಂಗೆ ಸ್ವಲ್ಪ ಪರವಾಗಿಲ್ಲ, ಬಂದು ಇಲ್ಲಿ ತನಕ ನಡ್ಕೊಂಡು ಬರ್ತೀನಿ ಅಂತ ಅನ್ನಿಸ್ತಿದೆ. ನನಗೆ ರಾಯರ ಬಗ್ಗೆ ತುಂಬ ನಂಬಿಕೆ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ರಾಯರ ಭಕ್ತರ ಚಾನಲ್ನ ರಾಯರ ಮಠಗಳ ದರ್ಶನ ಸಂಕಲ್ಪದ 4ನೇ ಮಠವಾದ ಶ್ರೀ ಹನುಮಗಿರಿ ಕ್ಷೇತ್ರದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನವನ್ನು ನಾನು ಆದಷ್ಟು ತೋರಿಸಿದ್ದೇನೆ ಅನ್ಕೊತೀನಿ. ಸೊ ನನಗೆ ಬೆಂಬಲವನ್ನು ಕೊಡ್ತಾ ಹೀಗೆ ಆಶೀರ್ವದಿಸುತ್ತಾ ದೇವರ ಕೃಪೆಗೆ ಪಾತ್ರರಾಗಿ, ಯಾರ್ಯಾರು ಈ ವಿಡಿಯೋವನ್ನು ಮೊದಲನೇದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಕೊಟ್ಟು ಕಮೆಂಟ್ ಕೊಡುವ ಮೂಲಕ ಈ ರಾಯರ ಭಕ್ತರ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. ಧನ್ಯವಾದಗಳು.